ಫ್ರೆಂಡ್ಸ್ ನಮಸ್ಕಾರ. ನಿಮ್ಮ ಮೊಬೈಲಲ್ಲಿ ಆ್ಯಡ್ಸ್ ಬರ್ತಿದ್ರೆ ಹೋಮ್ ಪೇಜಲ್ಲಿ ಆಗಿರ್ಬೋದು ಅಥವಾ ಈ ರೀತಿಯಾಗಿ ಅಪ್ಲಿಕೇಶನ್ ಓಪನ್ ಮಾಡಬೇಕಾದ್ರೆ ಸ್ಕ್ರಾಲ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಆ್ಯಡ್ಸ್ ಬರ್ತಿದ್ರೆ ಅದನ್ನು ಯಾವ ರೀತಿ ನೀವು ಸ್ಟಾಪ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಗೈಸ್ ನೋಡ್ಬೋದು, ಈ ರೀತಿಯಾಗಿ ನೀವು ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಅಥವಾ ನೋಟಿಫಿಕೇಶನ್ ಬರ್ನಲ್ಲಿ ಇಲ್ಲಿ ಎಲ್ಲ ಕಡೆ ನಿಮಗೆ ಫುಲ್ ಸ್ಕ್ರೀನ್ ಆ್ಯಡ್ ಬರುತ್ತೆ. ಕೆಲವೊಮ್ಮೆ ಹಾಫ್ ಪೇಜಿಗೆ ಬರುತ್ತೆ, ಕೆಲವೊಮ್ಮೆ ಫುಲ್ ಸ್ಕ್ರೀನಿಗೆ ಪಾಪ್ ಅಪ್ ಆ್ಯಡ್ ಬರುತ್ತೆ, ಕೆಲವೊಮ್ಮೆ ಆ್ಯಡ್ಸ್ ರನ್ ಆಗ್ತಿರುತ್ತೆ. ಅಂದರೆ ಡ್ಯೂರೇಷನ್ 30 ಸೆಕೆಂಡ್ 10 ಸೆಕೆಂಡ್ ಆ್ಯಡ್ಸ್ ಬರ್ತಿರುತ್ತೆ. ಈ ರೀತಿಯ ಪ್ರಾಬ್ಲಮನ್ನು ನೀವು ಮೊಬೈಲಲ್ಲಿ ಫೇಸ್ ಮಾಡ್ತಿದ್ರೆ ಯಾವ ರೀತಿ ಅದನ್ನ 100% ನೀವು ಸೊಲ್ಯೂಷನ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಸ್ಟಾಪ್ ಮಾಡಬೇಕು ತಿಳಿಸ್ಕೊಡ್ತೀನಿ. ಗೈಸ್ ಇಲ್ಲಿ ತನಕ ನೀವು ಬೇರೆ ಬೇರೆ ವೀಡಿಯೋಸನ್ನು ನೋಡಿಬಿಟ್ಟು ಎಲ್ಲ ಸೆಟ್ಟಿಂಗ್ ಮಾಡಿದ ನಂತರ ಕೂಡ ಈ ಸೆಟ್ಟಿಂಗ್ ನಿಮ್ಮದು ಕಂಟಿನ್ಯೂ ಆಗ್ತಿದ್ರೆ ನೀವು ಏನು ಮಾಡಬೇಕಂದ್ರೆ ಮೊದಲೇದಾಗಿ ನೀವು ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಹೌದು, ನೀವು ಯಾವುದೇ ಕಂಪ್ನಿ ಫೋನ್ ಯೂಸ್ ಮಾಡ್ತಿದ್ರು ಕೂಡ ನಿಮಗೆ ಈ ಸೆಟ್ಟಿಂಗ್ ಸಿಗುತ್ತೆ. ಸಿಂಪಲಾಗಿ ಇಲ್ಲಿ ಸೆಟ್ಟಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಸೆಟ್ಟಿಂಗ್ ಬರುತ್ತೆ. ಸೆಟ್ಟಿಂಗಲ್ಲಿ ಒಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಅದು ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೆಟ್ಟಿಂಗ್ನಲ್ಲಿ ಗೈಸ್ ನೋಡ್ಬೋದು, ಇಲ್ಲಿ ಆ್ಯಪ್ಸ್ ಅಂತ ಬರುತ್ತೆ. ನೋಡ್ಬೋದು, ಇಲ್ಲಿ ಆ್ಯಪ್ಸ್ ಅಂತ ಬರುತ್ತೆ. ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಕೆಲವೊಂದು ಫೋನಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟು ನಿಮಗೆ ಇಲ್ಲಿ ಡೈರೆಕ್ಟಾಗಿ ಸೆಟ್ಟಿಂಗ್ ಎಲ್ಲ ಸಿಗುತ್ತೆ. ನಿಮಗೆ ಎಲ್ಲಿಯೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿಂಪಲಾಗಿ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ, ಅಥವಾ ಆ್ಯಪ್ ಅಂತ ಮಾಡಿ ಸರ್ಚ್ ಮಾಡಿದ್ರೆ ಬರುತ್ತೆ. ಗೈಸ್ ನಾನು ಇವಾಗ ಇಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಸರ್ಚ್ ಮಾಡಿದ್ದೀನಿ. ಕೆಲವು ನೇಮಲ್ಲಿ ಆ್ಯಪ್ಸ್ ಅಂತ ಬರುತ್ತೆ ಜಸ್ಟು, ಇಲ್ಲಾಂದ್ರೆ ಕೆಲವೊಂದು ಫೋನಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಗೈಸ್ ಇಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟಿಗೆ ಹೋಗಬೇಕಾಗುತ್ತೆ. ಗೈಸ್ ಆ್ಯಪ್ ಮ್ಯಾನೇಜ್ಮೆಂಟ್ ನಂತರ ಆ್ಯಪ್ ಮ್ಯಾನೇಜ್ಮೆಂಟಿಗೆ ಹೋಗಬೇಕಾಗುತ್ತೆ. ಇಲ್ಲಿ ನೀವು ಒಂದು ಚೆಕ್ ಮಾಡಬೇಕಾಗತ್ತೆ, ನಂತರ ಅದನ್ನು ರಿಮೂವ್ ಮಾಡಬೇಕು. ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಇದನ್ನು ಒಮ್ಮೆ ನೀವು ಮಾಡಿದರೆ ನಂತರ ನೀವು ನಿಮ್ಮ ಮೊಬೈಲಲ್ಲಿ ಯಾವುದೆಲ್ಲ ಆ್ಯಡ್ಸನ್ನು ಜನ್ರೇಟ್ ಮಾಡುವಂಥ ಹಿಡನ್ ಆಗಿ ಸೇವ್ ಆಗಿರುವಂಥ ಫೈಲ್ಸ್ ಇರುತ್ತೆ ಎಲ್ಲ ಕೂಡ ರಿಮೂವ್ ಆಗುತ್ತೆ. ತದನಂತರ ನಿಮ್ಮ ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ ಪಾಪಪ್ ಆ್ಯಡ್ಸ್ ಬರಲ್ಲ. ಮತ್ತು ತುಂಬ ಮಂದಿ ಫೋನ್ಗಳಲ್ಲಿ ಇದೇ ರೀತಿಯಂಥ ಪ್ರಾಬ್ಲಮ್ ಬರ್ತಿರುತ್ತೆ. ಅವರಿಗೆ ಮಧ್ಯೆ ಮಧ್ಯೆ ಆ್ಯಡ್ಸ್ ಬರ್ತಿರುತ್ತೆ, ಅವ್ರಿಗೆ ಕಿರಿಕಿರಿ ಆಗ್ತಿರುತ್ತೆ. ಬಟ್ ಅವ್ರಿಗೆ ಯಾವ ರೀತಿ ಆ್ಯಡ್ಸನ್ನು ಸ್ಟಾಪ್ ಮಾಡಬೇಕು, ಎಲ್ಲಿಂದ ಆ್ಯಡ್ಸ್ ಬರ್ತಿದೆ ಅದು ಗೊತ್ತಾಗಲ್ಲ. ಅದಕ್ಕೋಸ್ಕರ ವೀಡಿಯೋಸನ್ನು ನಿಮ್ಮ ವಾಟ್ಸಪ್ಪಲ್ಲಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ, ಜೊತೆಗೆ ಯೂಸ್ಫುಲ್ ಆಗುತ್ತೆ. ಜೊತೆಗೆ ವೀಡಿಯೋನ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ದೀರಾ, ನಿಮ್ಮ ಮೊಬೈಲ್ನ ನೇಮನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಾಗಿ ಆ್ಯಪ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಆ್ಯಪ್ ಮ್ಯಾನೇಜ್ಮೆಂಟ್ ಹೋದ ನಂತರ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ಗೈಸ್ ಇಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಸೆಕ್ಷನ್ ಏನಿದೆ ಇದರಲ್ಲಿ ನಿಮಗೆ ನೀವು ಇನ್ಸ್ಟಾಲ್ ಮಾಡಿರುವಂಥ ಪ್ಲೇಸ್ಟೋರ್ನಲ್ಲಿರುವಂಥ ಎಲ್ಲ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ. ಅದೇ ರೀತಿಯಾಗಿ APKಗಳ ಲಿಸ್ಟ್ ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಾವು ಗೂಗಲ್ ಕ್ರೋಮ್ ಬ್ರೌಸಲ್ಲಿ ಅಥವಾ ಗೂಗಲ್ ಅಥವಾ ಒಂದು ಬ್ರೌಸರ್ನಲ್ಲಿ ಬೇರೆ ಬೇರೆ ಬ್ರೌಸ್ ಮಾಡ್ತಿರ್ತೀವಿ. ಆವಾಗ ಆಟೋಮೆಟಿಕ್ಕಾಗಿ ನೀವು ನೋಡಿ ಅಬ್ಸರ್ವ್ ಮಾಡಿರ್ಬೋದು, ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡಲ್ಲಿ ಕೆಲವೊಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂಥ APKಗಳು ನಿಮ್ಮ ಮೊಬೈಲಲ್ಲಿ ಆ್ಯಡ್ಸನ್ನು ಜನರೇಟ್ ಮಾಡ್ತಿರುತ್ತೆ, ನಿಮಗೆ ಗೊತ್ತೇ ಆಗಲ್ಲ. ಡೌನ್ಲೋಡ್ ಆಗಿರುವಂಥ APK ಬಂದುಬಿಟ್ಟು ಡೈರೆಕ್ಟಾಗಿ ನಿಮ್ಮ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ನಿಮಗೆ ಇಲ್ಲಿ ಎಲ್ಲ ಅಪ್ಲಿಕೇಶನ್ ಲೋಗೋ ಮತ್ತು ನೇಮ್ ಕಾಣಿಸ್ತಿದೆ. ಇದರಲ್ಲಿ ನಿಮಗೆ ನೀವು ಯಾವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರಿ, ಈ ಅಪ್ಲಿಕೇಶನ್ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿದೆ, ಅದನ್ನು ಇಲ್ಲಿ ಚೆಕ್ ಮಾಡ್ಕೋಬೋದು. ಬಟ್ ಇಲ್ಲಿ ಯಾವ ಅಪ್ಲಿಕೇಶನ್ ನಿಮಗೆ ಆ್ಯಡ್ಸನ್ನು ಜನರೇಟ್ ಮಾಡ್ತಿರುತ್ತೆ ಅವುಗಳಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಅದರ ನೇಮ್ ಮತ್ತು ಲೋಗೋ ಕಾಣಿಸಲ್ಲ. ನೋಡ್ಬೋದು, ನಂದಿಲ್ಲಿ ಈ ರೀತಿಯಾಗಿ ಆ್ಯಪ್ ಮ್ಯಾನೇಜ್ಮೆಂಟನ್ನು ಇಲ್ಲಿ ಒನ್ ಬೈ ಒನ್ ಈ ರೀತಿಯಾಗಿ ಸ್ಕ್ರಾಲ್ ಮಾಡ್ತಾ ಹೋಗಿ. ಗೈಸ್ ಇದರಲ್ಲಿ ನಿಮಗೆ ನೋಡ್ಬೋದು, ನಿಮ್ಮ ಮೊಬೈಲಲ್ಲಿ ಆ್ಯಡ್ಸ್ ಬರ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಆದರೂ ಇಲ್ಲಿ ನಿಮಗೆ ಕಾಣಿಸುತ್ತೆ. ಯಾವ ರೀತಿ ಕಾಣಿಸುತ್ತೆ ಅಂದರೆ ಇಲ್ಲಿ ಲೋಗೋ ನಿಮ್ಗೆ ಕಾಣಿಸ್ತಿದೆಯಲ್ಲ, ಬಟ್ ಅದರಲ್ಲಿ ಲೋಗೋ ಕಾಣಿಸಲ್ಲ, ಜೊತೆಗೆ ನೇಮ್ ಕೂಡ ಕಾಣಿಸಲ್ಲ. ಎದುರುಗಡೆ ಏರೋ ಮಾರ್ಕ್ ಏನಿದೆ, ಏರೋ ಮಾರ್ಕ್ ಕಾಣಿಸುತ್ತೆ, ಬಟ್ ಇಲ್ಲಿ ಅಪ್ಲಿಕೇಶನ್ ಲೋಗೋ ಮತ್ತು ನೇಮ್ ಕಾಣಿಸಲ್ಲ. ಬಟ್ ನನ್ನ ಮೊಬೈಲಲ್ಲಿ ಯಾವುದೇ ಅಪ್ಲಿಕೇಶನ್ ಇಲ್ಲ, ಏನಕ್ಕೆ ನಾನು ಆ ರೀತಿಯಂಥ ಅಪ್ಲಿಕೇಶನ್ ಬಂದ ತಕ್ಷಣ ಅದನ್ನ ರಿಮೂವ್ ಮಾಡ್ತಿರ್ತೀನಿ. ಹಾಗಾಗಿ ಪ್ರೆಸೆಂಟಲ್ಲಿ ಈ ಫೋನಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಇಲ್ಲ. ಬಟ್ ನಿಮ್ಮ ಫೋನಲ್ಲಿ ಆ್ಯಡ್ಸ್ ಬರ್ತಿದೆ ಅಂತ ಹೇಳಿದ್ರೆ ಲೋಗೋ ಮತ್ತು ನೇಮ್ ಇಲ್ದಿರುವಂಥ ಅಪ್ಲಿಕೇಶನ್ ಇರುತ್ತೆ, ಅದನ್ನು ನೀವು ರಿಮೂವ್ ಮಾಡಬೇಕು, ಅದನ್ನು ಡಿಲೀಟ್ ಮಾಡಬೇಕು. ಲೋಗೋ ಇರಲ್ಲ, ನೇಮ್ ಇರಲ್ಲ, ಬಟ್ ಅಲ್ಲಿ ಎದುರುಗಡೆ ಏರೋ ಮಾರ್ಕ್ ಇರುತ್ತೆ ಅಥವಾ ಆ ಅಪ್ಲಿಕೇಶನ್ನ ಸೈಜ್ ಇರುತ್ತೆ. ಸಿಂಪಲಾಗಿ ಕ್ಲಿಕ್ ಮಾಡಿಕೊಂಡು ಆ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಬರುತ್ತೆ. ಕ್ಲಿಯರ್ ಕ್ಯಾಚ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಸ್ಟೋರೇಜನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತಿದೆ ನೋಡ್ಬೋದು, ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಕ್ಯಾಚನ್ನು ಕ್ಲಿಯರ್ ಮಾಡಬೇಕು ಮೊದಲೇದಾಗಿ. ನಂತರ ಇಲ್ಲಿ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಅದರ ಎಲ್ಲ ಡಾಟಾವನ್ನು ರಿಮೂವ್ ಮಾಡಬೇಕು. ಇದಾದ ನಂತರ ಬ್ಯಾಕ್ ಹೋಗಿ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಅನ್ಇನ್ಸ್ಟಾಲ್ ಅಂತ ಬರುತ್ತೆ. ಇವಾಗ ಇದನ್ನು ಅನ್ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಗೈಸ್ ಈ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಫೋನಲ್ಲಿ ಯಾವುದೇ ಒಂದು ನೇಮ್ ಮತ್ತು ಲೋಗೋ ಇಲ್ದಿರೋಂಥ ಅಪ್ಲಿಕೇಶನ್ ಇದ್ದರೆ ಇಮಿಡಿಯೇಟಾಗಿ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಡಿಲೀಟ್ ಮಾಡಿದ್ರೆ ನಿಮ್ಮ ಫೋನ್ನ ಹೋಮ್ ಪೇಜಲ್ಲಿ ಮತ್ತು ಎಲ್ಲಿ ಕೂಡ ಪಾಪಪ್ ಆ್ಯಡ್ಸ್ ಏನು ಬರ್ತಿರುತ್ತೆ ಅದು ಸ್ಟಾಪ್ ಆಗುತ್ತೆ. ಗೈಸ್ ಅದೇ ರೀತಿಯಾಗಿ ನೀವು ಪರ್ಟಿಕ್ಯುಲರ್ ಒಂದು ಅಪ್ಲಿಕೇಶನ್ ಒಳಗೆ ಆ್ಯಡ್ಸ್ ಬರ್ತಿದ್ರೆ, ಯಾವುದೊಂದು ವೀಡಿಯೋ ಎಡಿಟಿಂಗು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರಿ, ಅದರ ಒಳಗೆ ಆ್ಯಡ್ಸ್ ಬರ್ತಿದ್ರೆ ಸಿಂಪಲಾಗಿ ನೀವು ಈ ಅಪ್ಲಿಕೇಶನ್ ಮೂಲಕ ಎಲ್ಲ ಅಪ್ಲಿಕೇಶನ್ನ ಆ್ಯಡ್ಸನ್ನು ಸ್ಟಾಪ್ ಮಾಡ್ಬೋದು. ಅಪ್ಲಿಕೇಶನ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಮೊದಲಾಗಿ ಕೆಳಗಡೆ ಇಲ್ಲಿ ಆಫ್ ಇರುತ್ತೆ, ಇದನ್ನು ಆನ್ ಮಾಡಿಕೊಂಡು ನಂತರ ಇಲ್ಲಿ ಆ್ಯಪ್ ಅಂತಿದೆ, ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇದರಲ್ಲಿ ನಿಮಗೆ ಯಾವುದೆಲ್ಲ ಅಪ್ಲಿಕೇಶನಲ್ಲಿ ಆ್ಯಡ್ಸ್ ಬರಬಾರ್ದು. ಫಾರ್ ಎಕ್ಸಾಂಪಲ್ ಇವಾಗ ಫೋಟೋ ಎಡಿಟಿಂಗ್ ಯೂಸ್ ಮಾಡ್ತಿದ್ರೆ, ವೀಡಿಯೋ ಎಡಿಟಿಂಗ್ ಯೂಸ್ ಮಾಡ್ತಿದ್ರೆ, ಅದರಲ್ಲಿ ನಿಮಗೆ ಪದೇ ಪದೇ ಆ್ಯಡ್ಸ್ ಬಂದು ನಿಮಗೆ ಕಿರಿಕಿರಿ ಆಗ್ತಿದ್ರೆ ಸಿಂಪಲಾಗಿ ನೀವು ಮಾಡಬೇಕಾಗಿರೋದು ಇಲ್ಲಿ ವೈಫೈ ಮತ್ತು ಡಾಟಾ ಬಟನ್ ಇದೆಯಲ್ಲ ನೋಡ್ಬೋದು, ಇಲ್ಲಿ ಎರಡನ್ನೂ ಕೂಡ ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಅದಕ್ಕೆ
ಇಂಟರ್ನೆಟ್ ಸಪ್ಲೈಯನ್ನು ಇದು ಆಫ್ ಮಾಡ್ತಾ ನೋಡ್ಬೋದು ಈ ರೀತಿಯಾಗಿ. ಸೊ ನಾನು ಇಲ್ಲಿ 3 ಅಪ್ಲಿಕೇಶನ್ಗೆ ಆಫ್ ಮಾಡಿದ್ದೀನಿ. ಗೈಸ್ ಇದೇ ರೀತಿ ನೀವು ಯಾವುದೆಲ್ಲ ಅಪ್ಲಿಕೇಶನ್ಗೆ ಇಂಟರ್ನೆಟ್ ಸಪ್ಲೈ ಆಗಬಾರ್ದು ಸಿಂಪಲಾಗಿ ಈ ರೀತಿಯಾಗಿ ಕ್ಲಿಕ್ ಮಾಡ್ತಿದ್ದೀನಿ ನೋಡ್ಬೋದು. ವೈಫೈ ಮತ್ತು ಮೊಬೈಲ್ ಡಾಟಾ ಎರಡನ್ನ ಕ್ಲಿಕ್ ಮಾಡ್ತಿದ್ದೀನಿ, ಅದು ಆಫ್ ಆಗುತ್ತೆ. ಚಿಕ್ಕ ಅಪ್ಲಿಕೇಶನು, ಈ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ನಿಮ್ಮ ಮೊಬೈಲ್ ಇರುವಂಥ ಎಲ್ಲ ಅಪ್ಲಿಕೇಶನಲ್ಲಿ ಆ್ಯಡ್ಸ್ ಬರ್ತಿದ್ರೆ ಎಲ್ಲವನ್ನು ಆ್ಯಡ್ಸನ್ನು ಆಫ್ ಮಾಡ್ಕೋಬೋದು ಈ ಅಪ್ಲಿಕೇಶನ್ ಮೂಲಕ. ಗೈಸ್ ನಿಮಗೆ ಈ ವಿಡಿಯೋ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.